ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸಿಂಹ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಅತ್ಯಂತ ಅದ್ಭುತವಾದ, ಐತಿಹಾಸಿಕ ಮತ್ತು ದೈವಿಕ ಗ್ರಹ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಅತ್ಯಂತ ಮಹತ್ವದ ಸಂಚಾರದ ವಿಶ್ಲೇಷಣೆ. ಹೌದು, ದೇವಗುರು ಬೃಹಸ್ಪತಿಯು ಪ್ರಸ್ತುತ ಅಸ್ತಸ್ಥಿತಿಯಲ್ಲಿದ್ದಾನೆ. ಅಂದರೆ ಅವನ ದೈವಿಕ ಶಕ್ತಿ ಮತ್ತು ಪ್ರಭಾವಗಳು ಸದ್ಯಕ್ಕೆ ಸುಪ್ತವಾಗಿವೆ. ಆದರೆ ಮುಂಬರುವ ಆಗಸ್ಟ್ 10, 2026 ರಂದು ಗುರು ಬೃಹಸ್ಪತಿಯು ಮತ್ತೊಮ್ಮೆ ಉದಯಿಸಲಿದ್ದಾನೆ. ಈ ಗುರುವಿನ ದಿವ್ಯ ಉದಯವು ಸಿಂಹ ರಾಶಿಯವರ ಜೀವನದಲ್ಲಿ ಎಂತಹ ಭಾರೀ ಕ್ರಾಂತಿಕಾರಿ ಬದಲಾವಣೆಗಳನ್ನು ಮತ್ತು ಅದ್ಭುತ ಯಶಸ್ಸನ್ನು ತರಲಿದೆ ಎಂಬುದನ್ನು ಮುಂದಿನ ಅವಧಿಯಲ್ಲಿ ನಾವು ಸಂಪೂರ್ಣವಾಗಿ ಅತ್ಯಂತ ಸರಳ ಭಾಷೆಯಲ್ಲಿ ಎಳೆಯಾಗಿ ವಿಶ್ಲೇಷಣೆ ಮಾಡೋಣ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಬಂಧುಗಳೇ, ಸಿಂಹರಾಶಿಯವರ ಪಾಲಿಗೆ ಈ ಗುರು ಬೃಹಸ್ಪತಿ ನಿಮ್ಮ ಜಾತಕದ 12ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಅಸ್ತನಾಗಿದ್ದನು. ಸೂರ್ಯದೇವನು 12ನೇ ಮನೆಯಲ್ಲಿ ಗುರುವಿನೊಂದಿಗೆ ಕುಳಿತಿದ್ದ ಕಾರಣ ಗುರುವಿನ ಬಲವು ಇಲ್ಲದಂತಾಗಿತ್ತು. ಅಂದರೆ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನ ಕಾರಣದಿಂದಲೇ ಗುರುವು ತನ್ನ ಪ್ರಭಾವವನ್ನು ಕಳೆದುಕೊಂಡಿದ್ದನು. ಆದರೆ ಆಗಸ್ಟ್ 10 ರಿಂದ ಗುರುವು ತನ್ನ ಪೂರ್ಣ ಉದಯದ ಸ್ಥಿತಿಗೆ ಬರಲಿದ್ದಾನೆ ಮತ್ತು ಸೂರ್ಯನ ಅಸ್ತ ಪ್ರಭಾವವು ಸಂಪೂರ್ಣವಾಗಿ ಕೊನೆಗೊಳ್ಳಲಿದೆ. ಇಲ್ಲಿಯವರೆಗೆ ರಾಜನಾದ ಸೂರ್ಯನ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಗುರು ಬೃಹಸ್ಪತಿ ಈಗ ಸ್ವತಂತ್ರವಾಗಿ ತನ್ನ ಪೂರ್ಣ ಬಲ ಮತ್ತು ದೈವಿಕ ಶಕ್ತಿಯೊಂದಿಗೆ ಉದಯಿಸಲಿದ್ದಾನೆ. ಕರ್ಕಾಟಕ ರಾಶಿಯು ಗುರುವಿನ ಉಚ್ಚ ಸ್ಥಾನವಾಗಿದ್ದು, ಉಚ್ಚ ಸ್ಥಿತಿಯಲ್ಲಿ ಗುರು ಉದಯವಾಗುತ್ತಿರುವುದು ನಿಮಗೆ ಅತ್ಯಂತ ಶುಭ ಸುದ್ದಿಯಾಗಿದೆ. ಇಡೀ ಜಗತ್ತಿಗೆ ಬೆಳಕು ಕೊಡುವ ದೀಪದ ಬುಡದಲ್ಲಿ ಹೇಗೆ ಕತ್ತಲೆ ಇರುತ್ತದೋ ಹಾಗೆಯೇ ಗುರು ಕುಳಿತ ಮನೆಯು ಸ್ವಲ್ಪ ಮಟ್ಟಿಗೆ ದುರ್ಬಲಗೊಳ್ಳುತ್ತದೆ. ಆದರೆ ಗುರುವು ಎಲ್ಲೇ ಕುಳಿತಿದ್ದರೂ ಅವನ ದೃಷ್ಟಿಗಳು ಬೀಳುವ ಸ್ಥಾನಗಳು ಅತ್ಯಂತ ಪವಿತ್ರವಾಗುತ್ತವೆ. ಜ್ಯೋತಿಷ್ಯದಲ್ಲಿ ಗುರುವಿನ ದೃಷ್ಟಿಯನ್ನು ಅಮೃತಕ್ಕೆ ಹೋಲಿಸಲಾಗಿದೆ. ಗುರುವು ತಾನು ಕುಳಿತು ಆ ಮನೆಯ ಫಲಗಳನ್ನು ಅಷ್ಟಾಗಿ ನೀಡದಿದ್ದರೂ ತನ್ನ ದೃಷ್ಟಿ ಬೀಳುವ ಮನೆಗಳ ಮೇಲೆ ಮತ್ತು ತಾನು ಒಡೆತನ ಹೊಂದಿರುವ ಮನೆಗಳ ಮೇಲೆ ಅತ್ಯಂತ ಪ್ರಬಲವಾದ ಮತ್ತು ಶುಭ ಫಲಗಳನ್ನು ನೀಡುತ್ತಾನೆ. ಸಿಂಹ ರಾಶಿಯ ಜಾತಕದಲ್ಲಿ ಗುರು ಬೃಹಸ್ಪತಿಗೆ 2 ಅತ್ಯಂತ ಪ್ರಮುಖ ಇಲಾಖೆಗಳನ್ನು ನೀಡಲಾಗಿದೆ. ಮೊದಲನೆಯದು ನಿಮ್ಮ ಜಾತಕದ 5ನೇ ಮನೆ. ಈ 5ನೇ ಮನೆಯು ಧರ್ಮ, ಪ್ರೇಮ, ಶಿಕ್ಷಣ, ಬುದ್ಧಿವಂತಿಕೆ ಮತ್ತು ಸಂತಾನವನ್ನು ಸೂಚಿಸುವ ಮನೆಯಾಗಿದೆ. ಎರಡನೆಯದು ನಿಮ್ಮ ಜಾತಕದ 8ನೇ ಮನೆ. 8ನೇ ಮನೆಯು ರಹಸ್ಯ, ಗುಪ್ತ ವಿದ್ಯೆಗಳು ಮತ್ತು ನಿಗೂಢ ವಿಷಯಗಳ ಮನೆಯಾಗಿದೆ. ಈ 2 ಪ್ರಮುಖ ಮನೆಗಳ ಒಡೆಯನಾದ ಗುರುವು ಪ್ರಸ್ತುತ 12ನೇ ಮನೆಯಲ್ಲಿದ್ದುಕೊಂಡು ತನ್ನ ಅಮೃತ ದೃಷ್ಟಿಗಳನ್ನು ಬೀರುತ್ತಿದ್ದಾನೆ. ಗುರು ಬೃಹಸ್ಪತಿಯ 5ನೇ ದೃಷ್ಟಿಯು ನಿಮ್ಮ ಜಾತಕದ 4ನೇ ಮನೆಯಾದ ಸುಖಸ್ಥಾನ ಮತ್ತು ಕುಟುಂಬದ ಮನೆಯ ಮೇಲೆ ಬೀಳಲಿದೆ. 4ನೇ ಮನೆಯ ಮೇಲೆ ಗುರುವಿನ ಅಮೃತ ದೃಷ್ಟಿ ಬೀಳುವುದರಿಂದ ಕುಟುಂಬದಲ್ಲಿ ಇಲ್ಲಿಯವರೆಗೆ ಇದ್ದ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ದೂರವಾಗಲಿವೆ. ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಅಭೂತಪೂರ್ವ ಬೆಂಬಲ ಮತ್ತು ಸಹಕಾರ ದೊರೆಯಲಿದೆ. ಮನೆಯಲ್ಲಿ ಸುಖ, ಶಾಂತಿ ನೆಲೆಸಲಿದ್ದು ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ಸೌಹಾರ್ದಯುತ ವಾತಾವರಣ ಸೃಷ್ಟಿಯಾಗಲಿದೆ. ಇನ್ನು ಗುರುವಿನ 7ನೇ ದೃಷ್ಟಿಯು ನಿಮ್ಮ ಜಾತಕದ 6ನೇ ಮನೆಯ ಮೇಲೆ ಬೀಳಲಿದೆ. 6ನೇ ಮನೆ ಎಂದರೆ ಅದು ರೋಗ, ಸಾಲ ಮತ್ತು ಶತ್ರುಗಳ ಮನೆಯಾಗಿದೆ. ಈ ಅವಧಿಯಲ್ಲಿ ನಿಮ್ಮ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ದೊರೆಯಲಿದೆ ಮತ್ತು ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದ ಶತ್ರುಗಳು ಮತ್ತು ಸ್ಪರ್ಧಿಗಳ ಪ್ರಭಾವವು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ. ನಿಮ್ಮ ಮೇಲೆ ಅವರು ಒತ್ತಡ ಹೇರಲು ಪ್ರಯತ್ನಿಸಿದರೂ ನಿಮ್ಮನ್ನು ಸೋಲಿಸಲು ಅಥವಾ ನಿಮಗೆ ಹಾನಿ ಮಾಡಲು ಅವರಿಂದ ಸಾಧ್ಯವಾಗುವುದಿಲ್ಲ. ನಿಮ್ಮ ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸುವುದು ಖಂಡಿತ. ಸ್ನೇಹಿತರೆ, ಗುರುವಿನ 9ನೇ ದೃಷ್ಟಿಯು ನಿಮ್ಮ ಜಾತಕದ 8ನೇ ಮನೆಯಾದ ಆಯುಷ್ಯ ಮತ್ತು ರಹಸ್ಯದ ಮನೆಯ ಮೇಲೆ ಬೀಳಲಿದೆ. 8ನೇ ಮನೆಯು ಗುರುವಿನದೇ ಸ್ವಂತ ಮನೆಯಾಗಿದೆ. ತನ್ನದೇ ಮನೆಯನ್ನು ಗುರುವು 9ನೇ ಅಮೃತ ದೃಷ್ಟಿಯಿಂದ ನೋಡುವುದರಿಂದ ಈ ಸ್ಥಾನವು ಅತ್ಯಂತ ಬಲಿಷ್ಠಗೊಳ್ಳಲಿದೆ. ವಿಶೇಷವಾಗಿ ರಿಸರ್ಚ್ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ, ಜ್ಯೋತಿಷ್ಯ, ಇತಿಹಾಸ ಮತ್ತು ನಿಗೂಢ ಶಾಸ್ತ್ರಗಳಲ್ಲಿ ಆಸಕ್ತಿ ಹೊಂದಿರುವ ಸಿಂಹ ರಾಶಿಯವರಿಗೆ ಈ ಅವಧಿಯಲ್ಲಿ ಅಭೂತಪೂರ್ವ ಯಶಸ್ಸು ಮತ್ತು ಮಾನಸಿಕ ತೃಪ್ತಿ ದೊರೆಯಲಿದೆ. ಇನ್ನು 12ನೇ ಮನೆಯಲ್ಲಿ ಉಚ್ಚ ಗುರುವಿನ ಉದಯದಿಂದ ಸಿಂಹ ರಾಶಿಯವರಿಗೆ ವಿದೇಶ ಪ್ರಯಾಣದ ಯೋಗವು ಅತ್ಯಂತ ಪ್ರಬಲಗೊಳ್ಳಲಿದೆ. ನೀವು ಬಹಳ ದಿನಗಳಿಂದ ವಿದೇಶಿಗೆ ಹೋಗಲು ಪ್ರಯತ್ನಿಸುತ್ತಿದ್ದರೆ, ನಿಮ್ಮ ವೀಸಾ ಅಥವಾ ಪ್ಯಾರ್ ಪ್ರಕ್ರಿಯೆಗಳಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದರೆ, ಆಗಸ್ಟ್ 10 ನಂತರ ಆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ನಿಮ್ಮ ವಿದೇಶಿ ಕನಸು ನನಸಾಗಲಿದೆ. ದೀರ್ಘ ದೂರದ ಪ್ರಯಾಣಗಳು ಅಥವಾ ವಿದೇಶಿ ಸಂಪರ್ಕಗಳಿಂದ ನಿಮಗೆ ಭಾರೀ ಪ್ರಮಾಣದ ಲಾಭಗಳು ದೊರೆಯಲಿವೆ. 12ನೇ ಮನೆಯು ಖರ್ಚುಗಳನ್ನು ಸೂಚಿಸುವುದರಿಂದ ನಿಮ್ಮ ಖರ್ಚುಗಳು ಹೆಚ್ಚಾಗಲಿವೆ. ಆದರೆ ಈ ಖರ್ಚುಗಳು ಯಾವುದೇ ನಷ್ಟ ಅಥವಾ ಅನಗತ್ಯ ವಿಷಯಗಳಿಗಾಗಿ ಆಗುವುದಿಲ್ಲ. ಬದಲಾಗಿ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗಾಗಿ, ಮಂಗಳ ಕಾರ್ಯಗಳಿಗಾಗಿ ಮತ್ತು ಕುಟುಂಬದ ಸಂತೋಷಕ್ಕಾಗಿ ಮಾತ್ರ ಹಣ ವ್ಯಯವಾಗಲಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಆಗಸ್ಟ್ 17 ರಂದು ಕರ್ಕಾಟಕ ರಾಶಿಯನ್ನು ಬಿಟ್ಟು ತನ್ನದೇ ಸ್ವಂತ ಮನೆಯಾದ ಸಿಂಹ ರಾಶಿಗೆ, ಅಂದರೆ ನಿಮ್ಮ ಲಗ್ನ ಸ್ಥಾನಕ್ಕೆ ಪ್ರವೇಶಿಸಲಿದ್ದಾನೆ. ರಾಶ್ಯಾಧಿಪತಿಯು ಸ್ವಗೃಹಕ್ಕೆ ಬರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವು ಗಣನೀಯವಾಗಿ ಹೆಚ್ಚಾಗಲಿದೆ. ನಿಮ್ಮ ವ್ಯಕ್ತಿತ್ವಕ್ಕೆ ಸಮಾಜದಲ್ಲಿ ಹೊಸ ಗೌರವ ಮತ್ತು ಮನ್ನಣೆ ದೊರೆಯಲಿದೆ.
ಆದರೆ ಆಗಸ್ಟ್ 17ರಿಂದ ಸೂರ್ಯನು ನಿಮ್ಮ 7ನೇ ಮನೆಯ ಮೇಲೆ ದೃಷ್ಟಿ ಬೀರುವುದರಿಂದ ಮತ್ತು ನಿಮ್ಮ 8ನೇ ಮನೆಯಲ್ಲಿ ಶನಿದೇವನು ವಕ್ರಗತಿಯಲ್ಲಿ ಚಲಿಸುತ್ತಿರುವುದರಿಂದ ವೈವಾಹಿಕ ಜೀವನದಲ್ಲಿ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಜಾಗರೂಕತೆ ಅತ್ಯಗತ್ಯ. ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಮದುವೆಯಾಗಲು ಬಯಸುವ ಸಿಂಹ ರಾಶಿಯವರಿಗೆ ಅಕ್ಟೋಬರ್ 31ರ ನಂತರ, ಅಂದರೆ ಗುರುವು ನಿಮ್ಮದೇ ರಾಶಿಗೆ ಪ್ರವೇಶಿಸಿದಾಗ ಅತ್ಯಂತ ಪ್ರಬಲವಾದ ವಿವಾಹ ಯೋಗಗಳು ಸೃಷ್ಟಿಯಾಗಲಿವೆ. ಇಲ್ಲಿ ಉಚ್ಚ ಗುರುವಿನ 9ನೇ ಅಮೃತ ದೃಷ್ಟಿಯು ನಿಮ್ಮ 8ನೇ ಮನೆಯ ಮೇಲೆ ಬೀಳುತ್ತಿರುವುದರಿಂದ ಶನಿಯ ನಕಾರಾತ್ಮಕ ಪ್ರಭಾವವು ಗಣನೀಯವಾಗಿ ಕಡಿಮೆಯಾಗಲಿದೆ. ಸಿಂಹ ರಾಶಿಯವರೇ, ನೆನಪಿಡಿ, ಈ ಆಗಸ್ಟ್ನಿಂದ ಅಕ್ಟೋಬರ್ 31ರವರೆಗಿನ ಅವಧಿಯು ನಿಮ್ಮ ಜೀವನದ ಒಂದು ಸುದೀರ್ಘವಾದ ತಯಾರಿಯ ಕಾಲವಾಗಿದೆ. ಈ ಸುವರ್ಣ ಕಾಲವನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು. ಜೈ ಮಾತಾ ದಿ.